ಸಾಲ್ವಲ್ ನನಗೇನು ನನ್ ಮಗಳ ಗೌಡ್ರಿ ಒಟ್ಟು ಫೋನ್ ಹಚ್ತೀನಿ ತಡಿ ಗುರುನ್ ಗೌಡ್ರಿ ಫೋನ್ ಹಚ್ತೀನಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನನ್ನ ಮಾಹಿತಿ ಏನು ಗೊತ್ತಾವದ್ ನೀ ಹೇಳುದು. ಸರಿ ಸರಿ ಬರುವಾಗ ಸ್ವಲ್ಪ ದುಡ್ಡು ತಗೊಂಡ್ ಬಂದ್ಬಿಡು. ಆಯ್ತು ಯವ್ವ ಆಯ್ತಾ ಯವ್ವ. ಹಾ ಸರಿ ಆಯ್ತು ಬೇಗ ಬೇಗ ಬಾ. ಫೋನ್ ಬರ್ತೀನಿ ಇದು ಹಾ ಸರ್ ಈಗ ನಮ್ಮಮ್ಮ ಬರ್ತಾರೆ ಸರ್, ನಮ್ಮಮ್ಮ ಕ್ಲಿಯರ್ ಮಾಡ್ತಾರೆ ಸರ್, ಒಂದ್ 5 ನಿಮಿಷ ಕೂತ್ಕೋರಿ ಆಯ್ತಾ? ಆಯ್ತಮ್ಮ, ಒಟ್ಟು ಏನಾರ ಅಲ್ಲಿ ಅವತ್ತು ಕ್ಲಿಯರ್ ಆಗ್ಲೇಬೇಕು. ಸರಿ ಸರ್. ಹಲೋ ರೀ ಗೌಡ್ರ ಗೌಡ್ರ ಏನ್ ಆರಾಮ್ರಿ ಗೌಡ್ರ. ಮಗಳೊಂದು ಫೋನ್ ಹಚ್ಚಿತ್ತು ಮುಂಜಾನೆ ಎದ್ದು ಬಿಡ್ಲೇನ ಮನಿ ಏನ ಸೀಸ್ ಮಾಡ್ರಂತ್ರಿ ಮಗಳದು ವಯಸ್ಸಾಲಿದು. ಹಿಂಗಾಗಿ ಮುಂಜಾನೆ ಎದ್ದ ಧೈರ್ಯನ ಸಾಲದ್ರಿ ಗೌಡ್ರ ನನಗ. ಈಗ ಹೊರಗೆ ಹಾಕ್ಯಾರ ನೋಡ್ರಿ ಮನಿ ಸೀಸ್ ಮಾಡಿ ಗೌಡ್ರ, ಅದ್ರ ಸಲುವಾಗಿರಿ ಒಟ್ಟು ದುಡ್ಡಿಂದ ಅವಶ್ಯಕತೆ ಐತ್ರಿ. ಹಂಗತ್ತ ನನಗೆ ಧೈರ್ಯನು ಸಾಲೊಂದು, ಒಟ್ಟು ದುಡ್ಡಿಂದ ಏನಾರ ಮಾಡಿ ನನಗೆ ಒಟ್ಟಿದ್ದ ಬರ್ರಿ ಗೌಡ್ರ ಮನಿ ಕಡೆ. ಅಟ್ಟ ಧೈರ್ಯ ಸಾಲೊಂದು, ಲಗುನ ಬಾ ಅಂತ ಫೋನ್ ಹಚ್ಚೈತ್ರಿ ಹುಡುಗಿ. ಏನ್ ಹುಡುಗಿ ಸೀಸ್ ಮಾಡ್ರ ಮನಿ ನಮ್ಮ ಹೊರಗೆ ಹಾಕ್ಯಾರ ಅಂತ ಇಟ್ಟು ಫೋನ್ ಹಚ್ಚಾಡ್ರಿ ಗೌಡ್ರ. ಆಟ ಗೊತ್ತು ನನಗೂ ಏನಾದ್ರು ಮಾಹಿತಿ ಇಲ್ವಾ, ಗುರುನ್ ಗೌಡ್ರಿ ಫೋನ್ ಹಚ್ತೀನಿ ನಾನು ಅಂತ ಹೇಳಿದೆ. ಹಚ್ಚು ನನ್ನ ಲಗುನ ಬಾ ನೀನು ಅಂತಿಂತದ್ರಿ ಮಗಳು. ಏನನ್ರಿ ಗೌಡ, ಒಂದ್ರು ಹಕ್ಕಿಕತ್ತ ನನಗೇನು ಗೊತ್ತಾಗೋದ್ರಿ ಗೌಡ್ರ. ಅದ್ರದ್ದು ಹಕ್ಕಿಕತ್ತ ನನಗೆ ಗೊತ್ತಾಗೋದು, ನನಗೇನು ಅರಿವಿಗಾಲಾಗೇನ್ರಿ. ಒಟ್ಟು ಬಂದ್ಬಿಡ್ರಿ ಗೌಡ್ರ ಮನಿ ಕಡೆ. ಏನು ಗೊತ್ತಾಗೋದ್ರಿ ಗೌಡ್ರ ನನಗೆ ಧೈರ್ಯ ಸಾಲವಲ್ದ್ರಿ. ನೀವು ಒಟ್ಟು ಬಂದ್ಬಿಡ್ರಿ ಮನಿ ಕಡೆ. ದುಡ್ಡುನು ಭಾಳ ಹೇಳ್ಯಾರ, ಏನು ನನಗೇನು ಗೊತ್ತಾಗೋದ್ರಿ ಗೌಡ್ರ. ಹ್ಞೂನ್ರಿ ಗೌಡ್ರ. ಹ್ಞೂನ್ರಿ ಆಗೋದ್ರಿ ಗೌಡ್ರಿ. ಏನಾರ ಯಾಕಲಕ್ಕ ನನ್ಗೆ ಒಟ್ಟು ಏನಾರ ದುಡ್ಡಿಂದ ಇದನ್ನ ಮಾಡ್ಕೊಂಡು ನೀವು ಒಟ್ಟು ಮನಿ ಕಡೆ ಬರ್ರಿ. ಒಟ್ಟು ಮಗಳು ಅಂತೇಳಿ ಹೋಗ್ಯಾ ಬಿಡೋನು. ಯಾಕಂದ್ರೆ ಯಾವ್ದು ದಾರಿ ಗೊತ್ತಾಗೋದ್ರಿ ಗೌಡ್ರ ನನಗೆ, ಏನು ತಿಳಿಯೋದು ನನಗೆ. ಹ್ಞೂನ್ರಿ ಗೌಡ್ರ. ಹ್ಞೂನ್ರಿ ಹ್ಞೂನ್ರಿ ಕರ್ಕೊಂಬರ್ರಿ. ಹಂಗಾರ ಬರ್ರಿ, ಅದು ಲಗುನ ಒಟ್ಟು ಹತ್ರ ಮಾಡಿ ಬರ್ರಿ ಗೌಡ್ರ. ಭಾಳ ಹುಡುಗಿ ಅವಸರ ಮಾಡಾಕತ್ತೈತೆ ಅಲ್ಲಿ. ನನಗೆ ಭಾಳ ತೊಂದ್ರೆ ಕೊಟ್ಟರ್ಬಿ ಅಮ್ಮ, ನೀ ಲಗು ಬಾ ಅಂತೈತಿ ಮಗಳು. ಏನ್ ನೋಡ್ರಿ ಗೌಡ್ರ, ನನಗೆ ಒಂದು ದಾರಿ ತಿಳಿದಂಗೆ ಆಗೈತಿ. ಒಟ್ಟ ಕಾಲ್ ನಿಂದ್ರವಲ್ಲ, ಅಷ್ಟು ತ್ರಾಸ ಅಂದ್ರೆ ತ್ರಾಸ ಮಾಡ್ಕೊಳಕತ್ತೈತಿ ಹುಡುಗಿ. ನನಗೂ ಒಟ್ಟ ಇದು ಸಮಾಧಾನ ಇಲ್ರಿ ಗೌಡ್ರ. ಅಟ್ ಲಗುನ ಬರ್ರಿ ಅಪ್ಪ, ಲಗುನ ಬರ್ರಿ. ನನಗೆ ಯಾವ್ದು ದಾರಿ ತಿಳಿವಲ್ರಿ ಗೌಡ್ರ, ಲಗುನ ಬರ್ರಿ ಒಟ್ಟು. ಆಯ್ತು ಬರ್ರಿ ಹಂಗಾರ. ಏನಾಗೈತಿ ಯಪ್ಪ ರಾಜು, ನಿಮ್ಮ ಅಕ್ಕಂದು ಮನಿ ಸೀಸ್ ಮಾಡ್ರಂತ ವಯಸ್ಸಲ್ಲಿ ಇದು. ಅದಕ್ಕೆ ನಿಮ್ಮ ಅಕ್ಕ ಅದ್ಕೊಂತ ಫೋನ್ ಹಚ್ಚಿದ್ದೆ ರಾಜು. ಅದಕ್ಕೆ ಗುರುನ್ ಗೌಡ್ರಿ ಫೋನ್ ಹಚ್ಚಿದ್ದೆ ನಾನು. ಏನ್ ಮಾಡೋದು ತಿಳಿಯೋದ ಯಪ್ಪ ನನ್ನ ಮಗ. ಆಕಿ ದೀಪಕ್ಕನ್ನ ರೈತ ಕೊಟ್ಟು ಎಷ್ಟು ಕುಣಿದಾಡಿದ್ರಲ್ಲ, ಈಗ ಹಂಗ ಆತ್ ನೋಡಿ ಗೊತ್ತಾತಿಲ್ಲ. ಈಗಾರ ಅಂತಂದು ಕೊಟ್ರಿಕಿನ ವೈಶಾಲಕ್ಕನ್ನ. ಏನಲ್ಲ ಹಿಂಗ ಮಾತಾಡ್ತಿಯಲ್ಲ ನೀನು ರಾಜು. ಈ ಸಂಟ ಮಾಡ್ಕೊಳಕತ್ತಾಳ ನಿಮ್ಮ ಅಕ್ಕ ನಾ ಅಂತೀನಿ. ಇದ್ದಂದ್ರೆ ಹಿಂಗ್ ಮಾತಾಡ್ತಿಯಲ್ಲ ಯಪ್ಪ ನೀನು ಚುಚ್ಚಿ. ಮತ್ತೆ ನೌಕರಿದಾವ ಅಂದ್ರೆ ಹಂಗದ, ನೌಕರಿದಾವ ಕೊಟ್ರಿ ಹಿಂಗ ಆಗತ್ ನೋಡು. ನಮ್ಗೆ ನೌಕರಿ ಅಂತ ಓಡಾಡ್ಬಾರ್ದಷ್ಟ ನೋಡ್ಬೇ. ಈಗ ರೈತಗ ಕೊಟ್ಟಿ ನೀನು, ಈಗ ನಮ್ ದೊಡ್ಡ ಮಾವನ ರೊಕ್ಕ ತಗೊಂಡ್ ಕೊಡ್ತಾನೀಗ. ಏನ್ ಮಾಡೋದಪ್ಪ, ಇಂಥ ಪರಿಸ್ಥಿತಿ ಬಂದೈತಿ. ಮತ್ತ ರೈತ ಅಂತಂದು ಖುಷಿಲೇ ಕುಣ್ದಾಡ್ ಕೊಟ್ಟಿರಿ, ಹಂಗ ಅಲ್ಲದ. ಮಾತಾಡಪ್ಪ, ನೀನು ಮಾತಾಡೋದು ಒಂದು ಟೈಮ್ ಐತಿ ರಾಜು, ಮಾತಾಡು. ಮಾತಾಡತ್ತ ನಾನು ಸುಮ್ಕ ಕುಂತಿದ್ದೆ. ಏನ್ ಮಾಡಲ್ಲ ಅದು ಮುಂದಿನ ಏನ್ರ ಯೋಚನೆ ಮಾಡ್ತೀನ. ನಿಮ್ಮ ಕೆಲ್ಸ ಇದ್ ಮಾಡಾಕತ್ತಾಳ, ತೊಳಾಡಕತ್ತಾಳ. ಮುಂದಿನ ಏನ್ ಯೋಚನೆ ಮಾಡ, ನಾನು ದೊಡ್ಡ ಹಿರಿಯನ ನಾನು. ಮಾತಾಡ ಯಾಕೆ ಮಾತಾಡ್ತೀನಿ. ಏನ್ ಹೇಳುದಪ್ಪ ಹಿಂಗ್ ಮಾತಾಡಿದ್ರ? ಮಾತಾಡಕ್ ನೋಡಿದ್ರ ಹಿಂಗ ಏನಾರ ಹೇಳಿದ್ ದೊಡ್ಡ ಹಿರಿಯ ನೀನ ಇದೀನಿ ಅಂತಿದಿ. ಮತ್ತ ನಾವು ದೊಡ್ಡ ಹಿರಿಯರ್ ಅಲ್ವಾ, ನೀವು ದೊಡ್ಡ ಹಿರಿಯರ್ ನೀವು ಹೆಂಗ ದೀಪಕ್ಕ ಕೊಟ್ಟಿರಲ್ಲ ಕೊಟ್ಟಿರಿ. ಹೆಂಗ್ ಮಾಡಿಸ್ಕೊಂತಿ ಹೆಂಗ್ ಬಿಡ್ತಿ ನಿನಗ ಬಿಟ್ಟಿದ್ದ. ಗೌಡ್ರು ಬರ್ತಾರ ತಡಿ ಒಟ್ಟು. ಮಾಡ್ತಾರ ಹೇಳಿದ್ ಫೋನ್ ಹಚ್ಚಿ ಅವ್ರಿಗೆ. ಈಗ ಕರ್ಕೊಂಬರತಾರ ನಮ್ಮ ವಸು ಮಾವನ್ನ, ದೊಡ್ಡ ಮಾವನ್ನ ಕರ್ಕೊಂಬರತಾರ. ರೊಕ್ಕ ಇಸ್ಕೊಂತಾರ ಈಗ ನಮ್ಮ ಮಾವನ ಅಂತೇಳಿ. ಏನ್ ಮಾಡ್ತಾರ ಮಾಡಿದ್ರು ತಡಿಯಪ್ಪ.
ಈ ಗೌಡ್ರು ಬಂದಾರಲ್ಲ ಯಾಕ ದೀಪ ಯಾಕ್ರಿ? ಯಾಕೋ ಬರಾಕತ್ತಾರ ನೋಡಲ್ಲಿ. ಬರ್ಲಿ ತಡಿ ಕೇಳೋಣ ಏನಂತಾರ. ಯಾಕೆ ಅವಸರ ಮಾಡಿ ಬರಾಕತ್ತಾರ ಅವ್ರು? ಅವರು ಹೊಂಟಿದ್ರೇನ? ನೋಡೋಣ ತಡಿ ಬರ್ಲಿ. ಬರ್ರಿ ಗೌಡ್ರ. ನಮಸ್ಕಾರ ರೀ. ನಮಸ್ಕಾರಪ್ಪ. ಯಾಕ್ರಿ ಗೌಡ್ರ ಅವಸರ ಮಾಡಿ ಬಂದ್ರಿ ಒಳ್ಳೆ? ಹಿಂಗಪ್ಪ ನಿಮ್ಮ ಮತ್ತೆ ಫೋನ್ ಹಚ್ಚಿರ್ಲ. ನೋಡ್ರಿ ಆ ವೈಶಾಲಿ ಗಂಡ ನೋಡ್ರಿ ಬ್ಯಾಂಕ್ ಲೋನ್ ಏನೋ ತಗದಾನಂತ. ನೋಡ್ರಿ ಅದಕ್ಕೆ ಅವ್ರು ಬ್ಯಾಂಕ್ನವ್ರ ಸೀಜ್ ಮಾಡ್ಯಾರಂತ, ಗಾಡಿನ ಮಣ್ಣಿನ ಅದು ಸೀಜ್ ಮಾಡ್ಯಾರಂತ. ನೋಡ್ರಿ ಅದಕ್ಕೆ ಅವ್ರು ದುಡ್ಡು ಕೇಳಿದ್ರು ಬಸ್ಸು ನನ್ನ. ಹೌದ್ರಿ? ಯಾಕೆ ನಿಮ್ಮ ಹತ್ರ ಇದ್ದಿದ್ದಿಲ್ರಿ? ನನ್ನ ಹತ್ರ ಇಲ್ಲಪ್ಪ. ಮೊನ್ನೆ ಅದು 2 ಎಕರೆ ಪಟ್ಟಿ ಹಿಡಿದೆ ನಾನು. ನೋಡ್ರಿ ಹಿಂಗ ನನ್ನ ಹತ್ರ ದುಡ್ಡ ಇಲ್ಲಂಗಾಗೈತಿ ಹೋಮರ. ಹೌದನ್ರಿ? ನೋಡ್ರಿ ಹಂಗಾರ ಹೋಗೋಣ. ನನ್ನ ಕಡೆಗೆ ಐತಿ. ಮೊನ್ನೆ ಎಲ್ಲಾ ಪೀಕ್ ಬಂದಿದ್ದೆಲ್ಲ ನಾನು ಜಮಾ ಮಾಡಿ ಇಟ್ಟಿದ್ದೆ ರೀ. ಐತ್ ನೋಡ್ರಿ. ಯಾಕೆ ವಿಚಾರ ಮಾಡ್ತೀರಿ ನೀವು ನಾವ್ ಇರ್ಬೇಕಾದ್ರೆ? ಏನೈತಿ ನೋಡ್ ನೋಡ್ರಿ. ಪ್ರದೀಪ ನಿಮ್ ತಂಗಿದ ಹೆಂಗಾಗೈತಿ ಪರಿಸ್ಥಿತಿ? ಅದನ್ನ ನೋಡ್ರಿ ಹೆಂತವ್ರಿಗೆ ಹೆಂಗ್ ಬರಾತೈತಿ. ನೌಕರಿದವ್ ಬೇಕಂತ ನಮ್ಮವ್ವ ಹಳ್ಯಾನ್ ತಗದ್ಲ. ಈಗ ನೋಡ್ರಿ ಅವ್ನ ಹೆಂಗ್ ಮಾಡ್ಯಾನ, ಸಾಲ ಎಲ್ಲಾ ಮಾಡ್ಯಾನ. ಹೌದ? ಏನ್ ಕೇಳ್ತ್ರಿಪ್ಪ? ಅಲ್ಲ ಮನಿನ ಸೀಜ್ ಮಾಡ್ಯಾರಂತ, ಗಾಡಿನೂ ಸೀಜ್ ಮಾಡ್ಯಾರಂತ, ಬಂದ್ ಕುಂತಾರಂತ ಇಲ್ಲಿ ಅವ್ರ. ಈಗ ನೋಡ್ರಿ ಇಷ್ಟು ಸರ್ ನಿಮಗ್ ಹೆಂಗ್ ಅಂತಿದ್ರ ರೈತ ಅಂತಂದ್. ಈಗ ಅಕ್ಕಿ ಮಗಳ್ ಹೆಂಗ್ ಕೊಟ್ಟಾಳ ನೋಡ್ರಿ. ಅದ ಸಾಲ ಮಾಡ್ಕೊತಾನವ. ಅದ ನೌಕರಿದವ್ ನೋಡಿ ಕೊಟ್ಟಿದ್ದಕ್ಕೆ ಬಂದೈತಲ್ಲ ಈಗ ಅನ್ಬೋಸತಾರಲ್ಲ ಈಗ ಅವ್ರ. ಈಗ ನಿನ್ನ ಬುಡ್ಕ ಬಂದಿರ್ಲಿಕ್ಕೆ ಅವ್ರ ಕಾಲಿಗೆ ಕೆಳಗೆ ಬಂದಿರ್ಲಿಕ್ಕೆ ಅವ್ರ. ನೀ ಯಾಕೆ ವಿಚಾರ ಮಾಡ್ತೀರಿ? ಏನ್ ವಿಚಾರ ಇಲ್ ಬಿಡ್ರಿ. ಆದ್ರೂ ಎಷ್ಟಾದ್ರೂ ಅವ್ರ ಮನ್ಯಾಗ ಒಂದ್ ತುತ್ತ ಅನ್ನ ಉಂಡೇನ್ರಿ ನಾನು. ಬರ್ರಿ ಏನ್ ಸಹಾಯ ಬೇಕು ಕೇಳ್ಕೊಂಡ್ ಬರೋಣಂತ. ಆಯ್ತು ಬಾ. ಎಷ್ಟಾದ್ರೂ ನಿಮ್ ತಂಗಿನಲ್ಲ. ಆಯ್ತು ಬಾ ಹೋಗೋಣ ಬಾ. ದೀಪ ಲಗು ರೆಡಿ ಆಗಿ ನೀನು ಹೋಗಿ ತಗೋ. ಏನ್ ಚೀಲ ತಗೋ ತಗೊಂಡ್ ಹೋಗು. ನೀವು ಎತ್ತಿನ ಕಟ್ಟಿ ಬರ್ತೇನೆ. ಹೋಗಿ ನೀನು ಪಟ್ನ ರೆಡಿ ಆಗ. ಬರ್ರಿ ಗೌಡ್ರ. ಬರ್ರಿ ಗೌಡ್ರ ಒಳಗ್ ಬರ್ರಿ. ಬರ್ರಿ ಗೌಡ್ರ ಕುಂದ್ರ ಬರ್ರಿ ಕಡೆ. ಬರ್ರಿ ಕುಂದ್ರಿ. ಏನ್ ತರ್ಲಿ ಬಾಳ ಮಾಡ್ಯಾರ ಗೌಡ್ರ ಅವ್ರ? ತರ್ಲಿ ಬಾಳ ಆಗೈತಪ್ಪ ಅದ. ಹೌದ್ರಿ? ಬ್ಯಾಂಕ್ನವ್ರ ಪೂರ ಮನಿಗ್ ಬಂದ್ ತೆರವಿನ ಹಾಕ್ಬಿಟ್ರ. ನಿಂತ ಬಿಟ್ರೇನ್ರಿ? ಈಗ ಬಾಗಲ್ ಮುಂದ್ ನಿಂತ ಬಿಟ್ರಪ್ಪ. ನೋಡ್ರಿ ಎಂತೆಂತರಿಗೆ ಎಂತೆಂತ ಟೈಮ್ ಬರ್ತೈತಿ. ಆಯ್ತ್ರಿ ಗೌಡ್ರ. ಈಗ ನಾನ ಬ್ಯಾಂಕ್ನಾಗ ಐತ್ರಿ ನನ್ ರೊಕ್ಕ. ಅದನ್ನ ಚೆಕ್ ಐತಿ ನನ್ ಕಡೆಗೆ. ಚೆಕ್ ಬುಕ್ ಐತಿನ? ಹ್ಞೂನ್ರಿ. ಆ ಚೆಕ್ಕ ತಗೊಂಡ್ ಬಿಡ್ತೇನ್ರಿ. ಈಗ ನೋಡಪ್ಪ ತಗೊಂಡ್ ಏನಾರ ನೀನ ದುಡ್ಡು ಮಾಡ್ಬಿಡೋದ. ಚೆಕ್ ಬುಕ್ ತಗೊಂಡ್ಬಿಡ್ತಿ ಹಂಗಾರ? ಚೆಕ್ಕ ತಗೊಂಡ್ ಬಿಡ್ತೇನ್ರಿ. ಅವ್ರದ್ದು ಎಷ್ಟೈತಿ ಅದನ್ನ ನೋಡುನು. ಅಷ್ಟು ಇಷ್ಟು ಅಂತೂ ಏನ್ ಅಂದಿಲ್ಲ ನಿಮ್ಗೇನ? ಏನ್ ಅಂದಿಲ್ಲ ಅವ್ರ ಮಕ್ಕಳ. ಆಯ್ತ್ರಿ ಅಲ್ಲೇ ಹೋಗಿ ಮಾತಾಡೋಣ ತೋರಿ. ಅಲ್ಲೇ ಹೋಗಿ ಮಾತಾಡೋಣ. ಆಯ್ತು ತೋರಿ ಹಂಗಾರ. ನೀವು ಮುಂದ್ ನಡಿತೀರ? ನಾನು ದೀಪಾನ್ ಕರ್ಕೊಂಡ್ ಬರ್ತೇನೆ. ಆಯ್ತು ತಗೋಸ್ತ ನಾ ಬರ್ತದ ಹಂಗಾರ. ಅಲ್ಲಿ ಮುಂದ್ ನಡಿದ್ರಿ ಅಲ್ಲೇ ಇರಿ ನೀವು. ಬರ್ತೇನೆ ನಾನು. ದೀಪಾ ರೆಡಿ ಆದಿ ನೀನು? ರೆಡಿ ಆದಿರಿ. ಆಯ್ತು ನಾನು ಅಂಗಿ ಕಳ್ದ್ ನಾನು ಬೇರೆ ಹಾಕೊಂತೀನಿ. ಬೇರೆ ಅಂಗಿ ಹಾಕೋರಿ ನೀವು. ನೋಡ್ ದೀಪ ಎಂತೆಂತಾರಿಗೆ ಎಂತ ಟೈಮ್ ಬರ್ತಾವ. ಅಲ್ಲ ರೈತ ಅಂತೇಳಿ ಕೀಳ್ ಅಂತೇಳಿ ನಿಮ್ಮವ್ ನಿನ್ನ ಜಲ್ದಿ ಮದ್ವಿ ಮಾಡಿ ಕೊಟ್ಲ. ಈಗ ನೋಡ ನೌಕರಿದಾವ ಅಂತೇಳಿ ರೊಕ್ಕ ಬಂಗಾರ ಎಲ್ಲಾ ಕೊಟ್ಟ ಇಂತಾವ ದುಡಗ್ಯಾನಿ. ಅದೇ ನೋಡ್ರಿ ನೌಕರಿದಾರ ಕೊಟ್ರಿ ಇದ ಬಾಳೆ ಸಾಲ ಲೋನ್ ಇವಾಕವ್ ಅನ್ಬೋಸಾತಾರ. ಈಗ ನಮ್ ತಂಗಿ ನಮ್ಮವ್ವ ನಿಮ್ಮ ಅವ್ವಾರ ಕಡೆಗೆ ₹1 ತಗೊಂಡಿಲ್ಲ, ಒಂದು ಗುಂಜಿ ಬಂಗಾರ ತಗೊಳಿಲ್ಲ ನಾನು. ಅಲ್ಲಿ ನೋಡಿದ್ರೆ 50,000 2 ರೂಪಾಯಿ ಬಂಗಾರ ಕೊಟ್ಟಾರ. ಕೊಟ್ಟು ಮತ್ತು ಮ್ಯಾಲ ಸಾಲ ಇಟ್ಕೊಂಡನೀಗ ಅವ. ಸಾಲ ಮಾಡಿ ವಾಲಿ ಇಟ್ಕೊಂಡಂಗ ಅವ್ನ ಬಾಳೆ. ಏನ್ ಮಾಡುದು? ಅವ್ರು ನಮ್ ಕೈಲಾದಷ್ಟು ಸಹಾಯ ಮಾಡಿ ಬಂದ್ರುನ್ರಿ ಅವ್ರಿಗೆ. ಎಷ್ಟರ ಇರ್ಲಿ ಕೊಡೋನದನ್ನ. ಒಳ್ಳೇದ್ ಮಾಡ್ಬೇಕ. ಜೀವನದಾಗ ಒಳ್ಳೇದ್ ಮಾಡ್ಬೇಕ. ಅವ್ರಿಗೂ ಬುದ್ಧಿ ಬಂದಿರ್ತೈತಿ ಅಲ್ರಿ. ಅಲ್ಲ ಈಗ ನಾವು ಅವ್ರಿಗೆ ಒಳ್ಳೇದ್ ಮಾಡಿದಪ್ಪ ಅಂದ್ರ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತೀವಿ. ಲಘು ಹಾಕೋರಿ ನೀವ ಹೋಗುನಂತ. ಆಗೇ ಬಿಡ್ತೀವಿ ಹೋಗೇ ಬಿಡು. ಅಲ್ಲ ಎಂತೆಂತರ ಟೈಮ್ ಹೆಂಗಿರ್ತಾವ ಅಂತ ಗೊತ್ತಾಗುದಿಲ್ಲ. ಯಾವ ಟೈಮ್ಗೆ ಹೆಂಗಾಗೈತಿ ಮನುಷ್ಯರ್ಗ ಗೊತ್ತಾಗುದಿಲ್ಲ ಅದೆಲ್ಲ. ಆಯ್ತು. ಏನ್ರಿ? ಇಲ್ಲ ಟವಲ್ ತಗೊಂಡೆ. ಇರ್ಲಿ ನಡಿ. ಬಾ ದೀಪ. ಬಾ ಲಗು ಬಾ. ಹತ್ಲಿರಿ? ಹತ್.
ಬಿಡ್ ಬಿಡ್ಲೆ ಹಾ, ಬಿಡ್. ಗುರುನ್ ಕೊಡ್ರು ಬಂದ್ರೆ ಏನ್ರಾಜು ಮಾತಾಡ್ ಫೋನ್ ಹಚ್ಚಿ ಹೋಲ್ ಬಿಡ್ಬೇ ಎದಕ್ ವಿಚಾರ ಮಾಡಾತಿ ಹಾ ಈ ದೊಡ್ಡ ಮಾವ ಬರ್ತಾನ ಬಂದೆಲ್ಲ ಬಿಡಿಸಿ ಸರಿ ಮಾಡಿ ಕೊಡ್ತಾನ ಹೇಳ ಹಂಗ ಹಿಂಗ ಮಾಡ್ತಿ ಏನ್ ತಡ ತಡ ಮಾತಾಡ್ತತಿ ಹುಡುಗಂದು ನನಗತೈತಿ ಈ ಹುಡುಗ ಮಾತಾಡೋದು ನೋಡಿದ್ರ ಎದಕ್ಕೂ ಬಾರ್ದು ಗೌಡ್ರು ಬಂದ್ರೆ ಏನ್ ಮಾಡಿದ್ರ ಎಲ್ಲಿ ಬರ್ತಾರೆ ಜಯಮ್ಮ ಈ ಗೌಡ್ರ ಬರ್ರಿ ಬಂದ್ರೆ ಬರ್ರಿ ಗೌಡ್ರ ಕುಂದ್ರ ಬರ್ರಿ ಗೌಡ್ರ ಏನು ಮಾಡಿದ್ರಿ ಗೌಡ್ರ ಹೇಳಿದ್ದೇನ್ ಸಜ್ಜು ಮಾಡಿದ್ರನಪ್ಪ ಹೋಗಿನ್ ತಡಿವಾ ನಿಮ್ಮ ಹಳ್ಯಾನಂತಕ್ ಹೋಗಿದ್ದೆ ಹೊಲಕ್ಕ ಹೋಗಿ ಬೆಟ್ಟಾಗೇನೆ ಹ್ಞೂನ್ರಿ ಎಲ್ಲಾ ವಿಷಯ ತಿಳಿಸೇನೆ ಅವ್ರಿಗೆ ಹ್ಞೂನ್ರಿ ಗೌಡ್ರ ಹಿಂಗಾಗೈತಪ್ಪ ಅಂತ ಎಲ್ಲಾ ವಿಷಯನ ಅವ್ರಿಗೆ ತಿಳಿಸೇನೆ ಏನು ಸ್ವಲ್ಪ ಸಜ್ಜು ಮಾಡಿದ್ರ ನಂಗ ರೊಕ್ಕದ ಎಲ್ಲಾ ರೊಕ್ಕದ ವಿಷಯ ಎಲ್ಲಾ ಹೇಳೇನಿ ಹಿಂಗಾಗೈತೆ ಅಂತ ಹೇಳೇನಿ ಹ್ಮ್. ಅವ ಇಬ್ರು ಕೂಡೆ ಬರಾತಾರ ಅವ್ರ ಗಂಡ ಹೆಂಡತಿ ಕೂಡೆ ಬರಾಕತ್ತಾರ ಬರಾಕತ್ತಾರ ನಾನು ಒಂದ್ ವಿಷಯ ಮುಟ್ಸೇನಿ ಹಿಂಗಾಗೈತಪ್ಪ ಸಾಲದ ಅಂತೇಳಿ ಹ್ಞೂನ್ರಿ ಒಂದ್ ಏನ್ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಬಾಪ ಅಂತ ಹೇಳೇನಿ ಅದ್ ಏನ್ ಮಾಡ್ತೀರ ಗೌಡ್ರ ಎಲ್ಲಾ ನಿಮ್ಗ ಬಿಟ್ಟಿದ್ದು ನನ್ಗೆ ಯಾವ್ದು ದಾರಿನ ತಿಳಿದ್ರಿ ಹಿಂಗ ಹಾಕ್ಬಿಟ್ಟೇನಿ ಗೌಡ್ರ ಬರ್ತಾ ತಡಿವಾ ಹೇಳೇನಿ ಅವ್ರಿಗೆ ಧೈರ್ಯನ ಸಾಲವಲ್ದು ಹುಡುಗಿ ಫೋನ್ ಹಚ್ಚಿದ್ ಧೈರ್ಯನ ಸಾಲವಲ್ದ್ರಿ ನನಗ ಹೇಳ್ಯಾರಿಲ್ರಿ ಗೌಡ್ರ ಈಗ ಹೇಳ್ಯಾರ ಏನ್ ಅವ್ರು ಹಿಂಗ್ಯಾಕ್ ಮಾಡ್ಕೊಂಡ್ರು ಏನ್ ನೌಕರಿ ಇದ್ದು ಏನ್ ಏನ್ ನೋಡ್ರಿ ಗೌಡ್ರ ನಮಗೂ ನಿಂತ್ರ ಹುಡುಗಿ ಫೋನ್ ಹಚ್ಚೈತಿ ಅಂತ ಮಾಡ್ಕೊಂಡ್ ಕುಂತಾರ ನೋಡ್ರಿ ಗೌಡ್ರ ಅತ್ಯಾರ ಈ ಬರ್ರಿ ಹೇಳ್ಯಾರ ಬರ್ರಿ ಒಳಗ್ ಬರ್ರಿ ಹೇಳ್ಯಾರ ಬರ್ ಕುಂದ್ರ ಬರ್ರಿ ಕುಂದ್ರಿ ಏನಾದ್ರಿ ಏನಿಲ್ರಿ ವೈಶಾಲಿ ಫೋನ್ ಹಚ್ಚಿದ್ಲು ಹೇಳ್ಯಾರ ಮನಿ ಏನ ಸೀಸ್ ಮಾಡ್ರಿ ಅಂತ ಅದಕ್ಕ ಗುರುನ್ ಕೊಡ್ರಿ ಫೋನ್ ಹಚ್ಚಿದ್ದೇರಿ ನಾನು ಮುಂಜಾನ್ಯಾಗ ಅದಕ್ಕ ಮತ್ ನಿಮ್ಗೆ ಹೇಳಿನಿ ಅಂತಂತಂದ್ರು ಆತ್ ಬಿಡ್ರಿ ಹಂಗಾರ ಅಂತಂದ್ ಅದನ್ನ ಮಾತಾಡಕತ್ತಿದ್ದೆ ನೋಡ್ರಿ ಇಲ್ರಿ ಐತ್ ತೋರಿ ನನ್ ಕಡೆ ಅಮೌಂಟ್ ಐತಿ ಹ್ಮ್ ಚೆಕ್ಕ ತೊಗೊಂಬಂದೇನ್ರಿ ನಾನು ತಗೊಂಬಂದಿರಿ ಹ್ಞೂನ್ರಿ ಏನ್ ಹೇಳ್ಯಾರ ಇಂತ ಟೈಮಿಂಗ್ ಮಾಡ್ಕೊಂಡ್ ಕುಂತ್ರಿ ಏನ್ ತಿಳಿವಲ್ದಾಗೈತ್ ನನಗೂ ಒಂದಿಟ ಚಾ ಕಾಸ್ತೀನಿ ತಡಿ ಹೇಳಿ ಅಂದ್ರ ಬ್ಯಾಡ್ರಿ ಈಗ ಇಂಥ ಟೈಮ್ದಾಗ ಗೌಡ್ರು ಬಂದ ಒಂದ್ ಏಟ್ ಚಾ ಒಂದ್ ಕಪ್ ಚಾ ಮಾಡ್ತೀನಿ ಎಷ್ಟೊತ್ತಾಗತ್ತ ಬ್ಯಾಡ ಬ್ಯಾಡ್ರಿ ಈಗ ಹೋಗಂಬರಿ ಅದನ್ನ ಬಗೆಹರ್ಸು ಮೊದ್ಲಕ್ ಒಂದ್ ಬಗೆಹರ್ಸನದ್ರ ನೋಡ್ರಿ. ನೋಡ್ರಿ ಹೇಳ್ಯಾರ ಬರ್ರಿ ಈಗ. ಗೌಡ್ರು ಗೌಡ್ರ ಎಲ್ಲಾ ಹೇಳ್ಯಾರಿ ನನ್ ಟೈಮಿಂಗ್ ಏನ ಅದ ಅಂದ್ರಿ ಹೇಳ್ಯಾರ ಗೌಡ್ರ ಹೇಳೀನಿ ನಿಮ್ ಮಳ್ಯಾಗ ಅಂತಂದ್ರಿ ಅದ್ರ ಸಂಬಂಧ ನಾನು ಏನ್ ತಿಳಿಲಾರ ಸುಮ್ನ ಕುಂತಿದ್ ನೀವು ಬರೋ ಮಟ್ಟ ಅಂತೇಳಿ ನೋಡ್ರಿ ಹಂಗಾರ ಹೋಗಿ ಬಿಡ್ರ ಆಯ್ತು ಬರ್ರಿ ಹೋಗಿ ಬಂದ್ಬಿಡು ನೋಡ್ರಿ ಚಪ್ಪಲ್ ಹಾಕೋರಿ ಮಗಳ ವಯಸ್ಸಲ್ಲಿ ಏನ್ ಅಯ್ಯವ ಇದು ಅಮ್ಮ ಇಲ್ಲಿ ನೋಡಮ್ಮ ಇವ್ರೇ ಯಾವ್ದು ಏನ್ ಆತಿದೆ ಹೆಂಗ ಏನ್ ಅದಕ್ಕ ನಿಮ್ಮ ಮಾವಾರ್ನ ಮತ್ತೆ ಗೌಡ್ರನ್ನ ಕರ್ಕೊಂಡ್ ಬಂದಿವ ನಾನು ಏನಾಗಕ್ಕಂದ್ರೆ ನಂಗೆ ಗೊತ್ತಾಗ್ತಿಲ್ಲಮ್ಮ ಅವ್ರ ಬೇರೆ ದುಡ್ಡು ಕೇಳಕತ್ತಾರ ಇವ್ರು ಏನ್ ಮಾಡಿದಾರ ಅಂತ ನಂಗೆ ಗೊತ್ತಿಲ್ಲ ಏನಾರ ಪರಿಗಣಿಸಮ್ಮ ಹೆಂಗ್ರಿ ಹೇಳ್ಯಾರಂದ್ರ ಏನೇನಾತ ಏನ್ ಮಾಡ್ಕೊಂಡ್ರಿ ಏನ್ ಇದು ಗದ್ಲ ಒಂದು ತಿಳಿವಲ್ದಾಗೈತಿ ಬಗೆಹರಿಸ್ತೀವಿ ಬರೀ ಗೌಡ್ರ ಆಯ್ತಾ ನೀವು ಮುಂದ್ಕ ನೋಡ್ರಿ ಗೌಡ್ರು ಮಾತಾಡ್ರ ಏನ್ ಅನ್ನ ನೋಡ್ರಿ ಮಾತಾಡಿ ನಮಸ್ಕಾರ ಬರ್ರಿ ಕಡೆ ಏನ್ ನೋಟಿಸ್ ಕಳಿಸಿರನ್ನ ನೋಟಿಸ್ ಕಳ್ಸೇವಿ 6 ಕಂತ ಡ್ಯೂ ಆಗ್ಯಾವ್ರಿ ಹಿಂಗಾಗಿ ಏನ್ ಕಟ್ಲ ಮ್ಯಾಗನ್ ಆಫೀಸರ್ ನಮ್ಗೆ ಆರ್ಡರ್ ಮಾಡ್ಯಾರ ಇದನ್ನ ಮನಿ ಸೀಸ್ ಮಾಡಿ ಅವ್ರ ಪ್ರಾಪರ್ಟಿ ಸೀಸ್ ಮಾಡಿ ಬಾ ಅಂತೇಳಿ ಅದಕ್ಕೆ ಬಂದೇವ್ರಿ ಯಾಕೋಪ ಹಿಂಗ್ಯಾಕ್ ಮಾಡ್ಕೊಂಡು ಏನೋ ಒಂದ್ ಪ್ರಾಬ್ಲಮ್ ಆಗಿರ್ತದ್ರಿ ಹೋಗ್ಲಿ ಬಿಡ್ರಿ ಏನ್ ನೋಡ್ರಿ ಅವ್ನ್ ಕೇಳಿದ್ರ ಅವ್ನ್ ಹೇಳ್ತಾನ್ರಿ ಈಗ ಮಾಡಿಬಿಟ್ಟಿರ್ತಾರ ಎಲ್ಲ ಇವ್ರು ನೌಕರಿದವ್ರ ಅಂತೇಳಿ ನೌಕರಿದವ್ರ ಹಣೆ ಬರ್ದ ಇಷ್ಟ ನೌಕರಿದವ್ರ ಮಾಡೋ ಕಾರ್ಬಾರ್ನ ಇಂತಾವು ಸುಮ್ಮನೆ ಅವ್ರನ್ನೆಲ್ಲ ತಿಳಿ ಕೆಲ್ಸೋದು ಬೇಡ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ನಾವು ಬಂದೇವಿಲ್ಲ ಎಷ್ಟೈತ್ರಿ ಅಮೌಂಟ್ ಅದ 50 ಲಕ್ಷ ರೂಪಾಯಿ ರೀ ಪ್ರವೀಣ ಇದು ಕೊಡು ಅದೆಲ್ಲ ಇದು ಲೆಕ್ಕ ಮಾಡಿ EMI ಆಮೇಲೆ ಇಂಟ್ರೆಸ್ಟ್ ಪರ್ ಇಂಟ್ರೆಸ್ಟ್ ಎಲ್ಲ ಕೊಟ್ಟು ಒಂದು 66 ಲಕ್ಷ ರೂಪಾಯಿ ಆಗತ್ರಿ ಆಯ್ತು ಬಿಡ್ರಿ ಈಗ ನಾನು ಚೆಕ್ ತೊಗೊಂಬಂದೇನ್ರಿ ಹ್ಞೂ ಸೋರಿ ಕೊಡ್ರಿ ಇವಾಗ ಕೊಡ್ರಿ ಕೊಟ್ಟು ಕಳಿಸ್ಬಿಡ್ರಿ ಅವ್ರು ನಿಮ್ಗೆ ಚೆಕ್ ನಡೀತಲ್ಲ ಸರ್ ನಡೀತದೆ ಹಾಕ್ರಿ ಅಮೌಂಟ್ ಇದಾದ್ರೆ ನಾವು ನಮ್ಮ ಸಾಹೇಬ್ ಮಾತಾಡ್ತೀನಿ ಮಾತಾಡೋದು ಇದು ಆತಂದ್ರೆ ಎಲ್ಲ ಪ್ರಾಪರ್ಟಿದು ಚಾವಿಗೆ ಎಲ್ಲ ಕೊಟ್ಟು ಟೋಟಲ್ 66 ಲಕ್ಷ ಐತೆ ಕೊಟ್ಟು ಬಿಡ್ರಿ ಎರಡದವ್ರಿ ಚೆಕ್ ಅವು
ನಾ ಸಹಿ ಮಾಡಿದ್ದು ಅದಾವ ಎರಡದವ್ರಿ ಹಾ ಎರಡದವಪ್ಪ ಸಹಿ ಮಾಡಿದ್ದು ಅದಾವ ಕೊಟ್ಬಿಡ್ರಿ ಅವ್ರಿಗೆ ಅವ್ರು ಹೋಗ್ಲಿ ಆಮೇಲೆ ನಾವು ಮಾತಾಡೋಣಂತ ತೋರಿ ಸರ ಥ್ಯಾಂಕ್ಸ್ ರೀ ಗೌಡ್ರ ಬಂದ್ ಪ್ರವೀಣ ಅವ್ರ ಚಾವಿ ಕೊಟ್ಬಿಡು ನಾವು ಹೋಗೋಣ. ಆಯ್ತು ಸರ್ ಹೋಗಿ ಬರ್ತೀರಾ ಹೋಗಿ ಬರ್ತೀವಿ ಗೌಡ್ರ ಪುಣ್ಯ ಬಂತ್ರಿಪ್ಪ ನಿಮ್ಗ ಇನ್ನೂ ಒಂದ್ ದೊಡ್ಡ ಕೂರ್ಚಿ ಆಯ್ತು ನಡ್ರಿ ಒಳಗೆ ನಡ್ರಿ ಒಳಗೆ ಮಾತಾಡೋಣ ನಡಿ ನಡಿ ಒಳಗ್ ನಡಿ ಚವಿ ತೆಗಿಯೋದು ಏನ್ ಇದು ನಾ ಮಾಡ್ದಾಗಿತ್ತು ಬರ್ರಿ ಗೌಡ್ರ ಒಳಗ್ ಬರ್ರಿ ನಡಿಬೆ ಒಳಗ್ ಬರ್ರಿ ಅಮ್ಮ ನೀ ಏನ್ ಬೇಜಾರಾಗಬೇಡ ಇದ್ರ ಬಗ್ಗೆ ಇಂಥವೆಲ್ಲ ಅವ ನಡೆದ ಹಿಡಿದಿದ್ದಂಗ ಏನ ಇದ್ರು ಒಬ್ರಿಗೊಬ್ರು ಹಾಕೊಂತ ಹೋಗುದು ವಿಚಾರ ಮಾಡಕ್ ಹೋಗ್ಬೇಡ ಏನ ಟೆನ್ಷನ್ ತಗೋಬೇಡ ಇದ್ರ ಬಗ್ಗೆ ಆದ್ರೆ ಇನ್ನೊಮ್ಮೆ ಇಂಥ ತಪ್ಪು ಮಾಡ್ಬೇಡ ಏನ ನೋಡ್ಬೇ ಜಯಮ್ಮ ನೌಕರಿದಾರ ಅಂತ ಸಾಯ್ತೀರಿ ಏನ್ ಗೌಡ್ರ ನಮ್ ಹೊಲಕ್ಕ ಹಿಂಗಾಗೈತಿ ಅಂತೇಳಿ ಬಸ್ಸು ನೆತ್ತಿ ಅಂತ ಹೋದ್ರ ಅರಮಾಡಿಸಿ ಬಂದು ಅವು ನಮ್ ಬುದ್ಧಿನ ಮಣ್ಣು ತಿಂದಿತ್ತು ಗೌಡ್ರ ಏನ್ ಮಾಡೋದು ಗೌಡ್ರ ಈಗ ನೋಡ ಹೆಂಗಾತ ಅದ ರೈತನ ಬಂದ ಆಸರ ಅನ್ನ ಎಲ್ಲಾ ಬಾಳೆ ಬಗ್ಸಿ ಒಕ್ಕೊಟ್ಟ ಓಡಿ ಬಂದ್ರ ಅವ್ರ ಹೊಲ್ಲಾಗಿನ ಬಾಳೆ ಬಿಟ್ಟ ಇನ್ ಮುಂದಾರ ಬುದ್ಧಿ ಕಲೀರಿ ಆತ್ರಿ ಗೌಡ್ರ ರೈತನ ಹೆಂಡತಿ ರಾಜ್ಕುಮಾರಿ ಹೆಂಗದಾಳ ಅಲ್ಲೇ ಸತ್ಯದ ಮಾತ್ರಿ ಗೌಡ್ರ ಒಟ್ಟ ತಿಳ್ಕೊಂಡ್ ನಡ್ರಿ ನಮ್ಗೆ ನೋಡ್ರ ಆಕಿನ್ನು ಕರ್ಕೊಂಬರ ಆತಿದ್ದೀರಿ ನಾನು ಬ್ಯಾರೆ ಕೆಲಸ ಬಂತು ಹಿಂಗಾಗಿ ಆಕಿನ್ ಬಿಟ್ಟು ಬಂದಿರಿ ನಾ ಆಕಿನ್ನು ಕರ್ಕೊಂಡು ಬರಾಕತ್ತಿದ್ದೆ ಹೊಲ್ದಾಗ ಉಣ್ಣಾಕತ್ತಿದ್ರ ಅವ್ರ ಹ್ಞೂನ್ರಿ ಗೌಡ್ರ. ಎಷ್ಟ್ ಬಡ್ಕೋಬೇಕಿ ಇಲ್ರಿ ನನ್ ಬುದ್ಧಿಗೂ ಮಂಕ್ ಹೌದಿತ್ರಿ ಗೌಡ್ರ ತಪ್ಪಾಗೈತ್ರಿ ನನ್ನಿಂದ ಬಾಳ ತಪ್ಪಾಗೈತ್ರಿ ಗೌಡ್ರ ಇನ್ ಮುಂದರ್ ನೋಡಿ ಬುದ್ಧಿ ಕಲೀರಿ ಆತ್ರಿ ಗೌಡ್ರ ನೀನು ಹಂಗ ಮಾಡ್ಲಪ್ಪ ಇನ್ನ ಒಂದಿಟ್ಟ ಚಲೋತ್ನೆ ಬಾಳೆ ಮಾಡ್ಕೊಂತ ಹೋಗ ಸುಮ್ಮನೆ ನಿಂತಿಲ್ಲ ಇನ್ನೊಮ್ಮೆ ತಪ್ಪ ಮಾಡ್ಬಿಟ್ಟಿಲ್ಲ ನಾನು ಕೇಳ ಅವೇನ ಚಟ ಇದ್ರು ಇವತ್ತಿನಿಂದ ಬಂದ್ ಮಾಡ್ಬೇಕಪ್ಪ ಹಾ ಇವೆಲ್ಲ ಸರಿ ಬರೋದಿಲ್ಲ ಏನ್ ನಮ್ಮ ಮಗಳು ಅಂತಾಗೆಲ್ಲ ಚಲೋತೆ ಬಾಳೆ ಮಾಡ್ಕೊಂಡು ಹೋಗಿರ ಅದ ಏನೋ ಅಲ್ಲಿಂದ ನಾವ್ ಸ್ವಲ್ಪ ತಪ್ಪಾಗೈತ್ ನೋಡ್ರಿ ಅಳಿಯ ಕಡೆಯಿಂದನ ಮಗಳು ಅಂತಕ್ಕೆ ಏನು ಅಂತ ಬಾಳೆ ಮಾಡಕ್ಕೆಲ್ಲ ಏನಲ್ಲ ಗೌಡ್ರ ಅದು ಅಚಾತುರ್ಯ ಆಗಿದ್ರಿ ಗೌಡ್ರ ಈಗ ಮತ್ತೇನ ಮಾಡಿ ಮತ್ತೆ ನಮ್ ದೊಡ್ಡ ಹಳೆ ತುಂಬಿಸ್ಕೊಟ್ರಲ್ರಿ ಸಾಕ್ ಹಂಗಾಗುವ ಒಬ್ರಕೊಬ್ರು ಆಸರ ಹಾಕೊಂಡು ಹೋದ್ರ ಹಂಗ ನಡೀತಾವೆ ಅಷ್ಟ ಹೋದ್ರ ಆತ ಆಯ್ತು ನಡಿ ಬರೀ ಆತ್ರಿ ಗೌಡ್ರ ನಾವಿನ್ ಬರ್ತೇವ್ ತೋರ್ವಾ ಆಯ್ತು ಬರ್ತೇವ